A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಸಿಂದಗಿ ತಾಲೂಕಿನ ರಾಂಪುರ ಪಿಎ ಗ್ರಾಮದ ಸರ್ವೋದಯ ಶಿಕ್ಷಣ ಸಂಸ್ಥೆಯ ಜ್ಞಾನ ಸಿಂಚನ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಂಡ 2024-25ನೇ ಸಾಲಿನ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ನಡೆಯಿತು. ಉದ್ಘಾಟನಾ ಸಮಾರಂಭದ ಎಸ್ಬಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಎಸ್ಬಿ ಜಾಧವ್ ಗುರುಗಳು ಉದ್ಘಾಟಿಸಿದರು. ಸಂದರ್ಭದಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತು ನಿಕಟಪೂರ್ವ ತಾಲೂಕು ಅಧ್ಯಕ್ಷ ಶಿಕ್ಷಕ ಸಿದ್ದಲಿಂಗ ಚೌಧರಿ ಗುರುಗಳು ಹಾಗೂ ಮಲಗಾನ ಎಸ್ಬಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ವಿಕೆ ಪಾಟೀಲ್ ಅವರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ನಿವೃತ್ತರಾದ ಸರ್ಕಾರಿ ಹಿರಿಯ ಶಿಕ್ಷಕಿ ಆರ್ಪಿ ಕುಲಕರ್ಣಿ, ಎಸ್ಎಂ ಬಿರಾದರ್, ಕಾನಿಪ ಸಂಘದ ತಾಲೂಕು ಅಧ್ಯಕ್ಷ ಆನಂದ್ ಶಾಬಾದಿ, ಪತ್ರಕರ್ತರಾದ ಮಾಂತೇಶ ನೂಲನ್ನವರ್ ಹಾಗೂ ವಶೀಂ ಗೋಗಿ, ಕರ್ನಾಟಕ ಸಾಹಿತ್ಯ ಪರಿಷತ್ತು ನಿಕಟಪೂರ್ವ ತಾಲೂಕು ಅಧ್ಯಕ್ಷರಾದ ಸಿದ್ದಲಿಂಗ ಚೌಧರಿ ಅವರೆಲ್ಲರನ್ನ ಸಂಸ್ಥೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಪ್ರಾಚಾರ್ಯರಾದ ಆರ್ಬಿ ಬಿಂಗೆ ಪ್ರಾಸ್ತಾವಿಕ ನುಡಿಯನ್ನ ಆಡಿದ್ರು. ಕಾರ್ಯದರ್ಶಿ ವೈಜಿ ಬೋಳೆಗಾಂವ್ ಅಧ್ಯಕ್ಷರ ನುಡಿಗಳನ್ನು ಆಡಿದ್ರು. ಕಾರ್ಯಾಧ್ಯಕ್ಷ ವಸಂತ ಪಾಟೀಲ್ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವರದಿ ವಶೀಂ ಗೋಗಿ, A9 ನ್ಯೂಸ್. ಅದರಂತೆ ಇನ್ನೂ ಒಂದು ಕೆಲವೊಂದು ಮಾತನ್ನು ಹೇಳಿದರು ಗುರುಗಳು. ಕ್ರೀಡೆ, ನಾಟ್ಯ, ಸಂಗೀತದೂ ಕೂಡ ಬಹಳಷ್ಟು ಮುಖ್ಯ. ಅಷ್ಟೇ ಅಲ್ಲ, ಎಲ್ಲ ವಿದ್ಯಾರ್ಥಿನಿಯರಿಗೆ ಕರಾಟೆ ತರಬೇತಿನೂ ಕೂಡ ಬಹಳಷ್ಟು ಮುಖ್ಯ. ಸೊ ಇರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಇದರ ಒಂದು ಅನಾನುಕೂಲತೆ ಬಹಳಷ್ಟು ಇರುತ್ತೆ. ಸಿಟಿಯಲ್ಲಿ ಇರ್ತದಪ್ಪ ಅಂದ್ರೆ ಸಿಟಿಯಲ್ಲಿ ಜಿಮ್ ಆಯ್ತು, ಕರಾಟೆ ಕ್ಲಾಸಸ್ ಆಯ್ತು, ಹಲವಾರು ಚಟುವಟಿಕೆಗಳನ್ನ ಅಲ್ಲಿ ಕಲಿತಾ ಇರ್ತಾವ ಮಕ್ಕಳು. ಬಟ್ ಗ್ರಾಮೀಣ ಪ್ರದೇಶದಲ್ಲಿ ಕೊಡೋದು ಬಹಳ ಕಷ್ಟ ಆಗ್ತದೆ. ಸೊ ಬೆಳಿಗ್ಗೆ 7ರಿಂದ 1 ಗಂಟೆ ತನಕ ಮುಗಿತಪ್ಪ ಅಂದ್ರೆ ನೀವು ಹಳ್ಳಿಯಲ್ಲಿ ಹೋಗಿಬಿಡ್ತೀರಿ. ಅಲ್ಲಿ ಯಾವುದೇ ತರನಾದಂಥ ತರಬೇತಿಗಳಿರೋದಿಲ್ಲ. ಬುಕ್ ನೀವು ಇರ್ತಕ್ಕಂಥ ಸಮಾಜ ಜೊತೆ ನೀವು ಬಾಂಧವ್ಯನ ಬೆಳೆಸ್ಬೇಕಾಗ್ತದೆ. ಅಂಥ ಒಂದು ವ್ಯವಸ್ಥೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಕೂಡ ಅದನ್ನು ನಾವು ಏರ್ಪಾಡು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಇವತ್ತು ಗುರುಗಳು ಬಿತ್ತಿದಂತಹ ಬೀಜ ಮುಂದಿನ ದಿನಗಳಲ್ಲಿ ಅದನ್ನು ನೋಡ್ಲಿಕ್ಕೆ ಮುಂದುವರೆದ ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದೀವಿ. ಮೊಬೈಲ್ ಜಗತ್ತು, 5G ಜಗತ್ತು, 7G 8G ಹೆಂಗಿರ್ಬೇಕಿನ ಅಮೇರಿಕ, ಜಪಾನ್ ಅಂತ ರಾಷ್ಟ್ರಗಳು ನಮ್ಗಿಂತ 20-30 ವರ್ಷ ಮುಂದಿದ್ದಾವೆ. ಸುಮಾರು 50-60 ವರ್ಷಗಳ ಹಿಂದೆ ಜಪಾನ್ ಏನಿತ್ತು ನಿಮ್ಗೆ ಗೊತ್ತಾಯ್ತು. ಹಿರೋಶಿಮಾ ನಾಗಾಸಾಕಿ ಪಟ್ಟಣದ ಮೇಲೆ ಬಾಂಬ್ ಬ್ಲಾಸ್ಟ್ ಆದಾಗ ಅದು ಹೆಂಗಾಗಿತ್ತು ಅಂದ್ರೆ ಏನ್ ಬಿತ್ತದ್ರು ನಾಟಂಗಿಲ್ಲ, ಇನ್ನೂ ನಾಟಂಗಿಲ್ಲ. ಆದ್ರೆ ಜಗತ್ತೇ ತಲೆ ಎತ್ತಿ ನೋಡುವ ಹಾಗೆ ಟೆಕ್ನಾಲಜಿಯಲ್ಲಿ, ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಬಹಳಷ್ಟು ಮುಂದುವರೆದಂತ ಜಪಾನ್ದಲ್ಲಿ ಎದುರಿಗೆ ಸಿಕ್ಕವ್ರನ್ನ ನಾವು ಎದುರಾಗ ಕೂಡದೆ ಅಂದ್ರೆ ಮಾತಾಡ್ತೀವಿ. ಏನ್ ಹಿಡಿದ್ರಿ, ಆರಾಮದಿರಿ, ಹುಡುಗರು ಆರಾಮದಾರ, ಸಾಲಿ ಅಲ್ಲೇ ಒಂದು ತಾಸು ಹೋಗ್ಬಿಟ್ಟ ಟೈಮ್. ಇನ್ನು ಮಾತೆಯರು ಹಳ್ಳ್ಯಾಗ ಹಿಂಗ್ ಚರ್ಗಿತವ್ ಹೊಂಟಿರ್ತಾರ ಸಾಯಂಕಾಲ ಆಗ್ತಾ ಬಿಡ್ತಾರೆ. ಈಕಿ ಮಾತಾಡ್ಬೇಕು, ಈ ಅಕ್ಕಿ ಮಾತಾಡ್ಬೇಕು, ಲಾಸ್ಟಿಗೆ ಅವರು ಅಲ್ಲೇ ನೀರ್ ಚೆಲ್ಲಿ ಹೋಗ್ಬಿಡ್ತಾರ. ಅಂದ್ರೆ ಅಷ್ಟು ರಾತ್ರಿ ಆಗಿರ್ತದೆ. ಇಂಡಿಯನ್ ಕಲ್ಚರ್ ಹೆಂಗ ಅಂತಂದ್ರೆ ಹೊತ್ತು ಹೊಡ್ತು ಅಂದ್ರೆ ಹೊತ್ತು ಮುಳುಗಿಸೋದು, ಹೊತ್ತು ಮುಳುಗಂದ್ರೆ ಯಾವಾಗ ಹೊತ್ತು ಹೊಡ್ತು. ಹಳ್ಳ್ಯಾಗ ತಮ್ಮಗಳು ಕೂತಿರ್ತಾರೆ, ಚಕ್ಕರ್ ಆಡ್ತಿರ್ತಾರೆ, ಟೈಮ್ ಪಾಸ್ ಈಗ. ನೀವ್ಯಾಕೆ ಟೈಮ್ ಪಾಸ್ ಮಾಡೋದು? ತಾನ ಆಗ್ತಿರ್ತಾರೆ ಟೈಮ್ ಪಾಸ್ ತಾನ ಆಗ್ತಿರ್ತಾರೆ. ಹಾಗಾದ್ರೆ ನಮ್ಮ ಜೀವ ಏನು ಅನ್ನುವಂಥ ಪರಿಕಲ್ಪನೆಯೊಳಗೆ ನಿಮ್ಮನ್ನು ವೆಲ್ಕಮ್ ಮಾಡ್ಕೊತಾರೆ ನಮ್ಮ ಸರ್. ಇವತ್ತು ಅದಕ್ಕೆ ಏನೆಲ್ಲ ಬೇಕ ಇದು ಬದಲಾವಣೆ ಆಗ್ತದೆ. ಆದ್ರೆ ನಾವು ಮಾಡಿದಂತಹ ಸಾಧನೆ ನಾವು ಕಲಿಸುತ್ತೆ, ಅದನ್ನು ಯಾರೂ ಕಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ನೀವೆಲ್ಲರೂ ತಂದೆ ತಾಯಿಗಳಿಗೆ ಒಂದು ಹೇಳಿದಾಗ ಜಾಧವ್ ಸರ್ ಆ ಒಂದು ಸ್ಲೋಗನ್ ನೀವು ಆಗ್ಬೇಕು ಅಂದ್ರೆ ಇಲ್ಲೆಲ್ಲ ಮುಖ್ಯ ವಿದ್ಯಾರ್ಥಿಗಳಿಗೆ ನಾನು ಎಲ್ಲದರಲ್ಲೂ ಬಂದಿರೋದು. ಆಟದೊಳಗೆ, ಪಾಠದೊಳಗೆ, ಸಂಗೀತದೊಳಗೆ ಎಲ್ಲದರಲ್ಲೂ ಪರಿಪೂರ್ಣತೆ ಅನ್ನೋದು ಎಲ್ಲದಕ್ಕೂ ಸಿಗಲಿಲ್ಲ. ಆದ್ರೆ ನಾವು ಪ್ರಯತ್ನವನ್ನ ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ಕೂಡ ನಾನು ಶುಭವಾಸ ಹಾರೈಸುತ್ತಾ ನನ್ನ ಮಾತುಗಳನ್ನು ಆರುಣೇಶ್ವರ ಮಹಾಸ್ವಾಮಿಗಳ ಪಾದದಲ್ಲಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.